ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅವರ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಹಾಗೆ ಇವತ್ತಿನ ಎಪಿಸೋಡ್ ಕೂಡ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಅಪ್ಡೇಟ್ ಆಗಿದೆ. ಸೊ ಬನ್ನಿ ಅದ್ರ ಬಗ್ಗೆ ರಿವ್ಯೂ ಮಾಡೋಣ. ಫಸ್ಟ್ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಸಂಗೀತ ಶೃಂಗೇರಿ ಅವರು ಅವರ ಟೀಮ್ ಬಗ್ಗೆ ಕಂಪ್ಲೀಟ್ ಆಗಿ ಅಸಮಾಧಾನನ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ಬೋದು. ನಿಮ್ಮಂತಹವರ ಟೀಮ್ ಅಲ್ಲಿ ಇರೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಲೈಕ್ ನಾನು ಆ ಟೀಮ್ಗೆ ಓನರ್ ಆಗೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಆ ಟೀಮ್ ಅಲ್ಲಿ ತುಂಬಾನೇ ಕಿತ್ತಾಡ್ತಾರೆ ಅಂತ ಹೇಳ್ಬೋದು. ಬೇರೆ ಟೀಮ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಆ ಮಂಜಾ ಅವ್ರು ಮಾತಾಡೋದಂತೂ ಲಿಟ್ರಲಿ ಇರಿಟೇಷನ್ ಬಾಪ್ ಅಂತ ಹೇಳ್ಬೋದು. ಏನೋ ಫಸ್ಟ್ ಡೇ ನೋಡಿದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಅನಿಸ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಡೈಲಿ ಕೇಳ್ತಾ ಲೈಕ್ ಅವರ ರೈಮಿಂಗು, ಅವರ ಟೈಮಿಂಗು, ತುಂಬಾ ಫಾಸ್ಟ್ ಆಗಿ ಮಾತಾಡೋದು ಇದೆಲ್ಲ ನೋಡ್ತಿದ್ರೆ ತುಂಬಾನೇ ಇರಿಟೇಷನ್ ಅಂತ ಅನಿಸ್ತಿದೆ. ಅಂಡ್ ಜಡ್ಜಸ್ ಗಳಿಗೂ ಸಹ ಅದೇ ರೀತಿ ಫೀಲ್ ಆಗ್ತಿರೋದು ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಿದೆ ಅವರ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಮಂಜಾ ಅವ್ರು ಮಾತಾಡ್ತಿದ್ದಾರೆ ಅಂತಂದ್ರೆ ಫಸ್ಟ್ ಎಲ್ಲ ಒಂದ್ ರೀತಿ ಕಾಮಿಡಿ ಅನ್ನೋ ತರ ಇತ್ತು, ಬಟ್ ಇವಾಗ ಒಂದ್ ಸ್ವಲ್ಪ ಇರಿಟೇಷನ್ ಅನ್ನೋ ತರನೇ ಫೀಲ್ ಆಗ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದ್ರ ಬಗ್ಗೆ ಪ್ರೋಮೋದಲ್ಲಿ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಇವತ್ತಿನ ಎಪಿಸೋಡ್ ಕೂಡ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಅಪ್ಡೇಟ್ ಆಗಿದೆ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡೋದಾದ್ರೆ, 4 ಟೀಮ್ ಗಳಿಗೂ ಸಹ ಯಾವ ಟಾಸ್ಕ್ ಅಂತ ಹೇಳ್ದೇನೆ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಒಂದೊಂದು ಟೀಮ್ ಇಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ವಿನಯ್ ಗೌಡ ಅವರ ಟೀಮ್ ಅಲ್ಲಿ ಶರಣ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಂಡ್ ಶ್ರುತಿ ಮೇಡಮ್ ಅವರ ಟೀಮ್ ಅಲ್ಲಿ ಧನುಷ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸಂಗೀತ ಶೃಂಗೇರಿ ಅವರ ಟೀಮ್ ಅಲ್ಲಿ ದೀಕ್ಷಿತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಚಂದನ್ ಶೆಟ್ಟಿ ಅವರ ಟೀಮ್ ಅಲ್ಲಿ ಸಹನಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ 4 ಜನನ ಸೆಲೆಕ್ಟ್ ಮಾಡಿ ಕಳಿಸ್ಬೇಕಾದಾಗ್ಲೂ ಸಹ ಸಂಗೀತ ಶೃಂಗೇರಿ ಅವರ ಟೀಮ್ ಅವರು ತುಂಬಾನೇ ಕಿರಿಕಿರಿ ಮಾಡ್ತಿರ್ತಾರೆ. ಲೈಕ್ ಬೇರೆ ಎಲ್ಲಾ ಟೀಮ್ ಅಲ್ಲೂ ಸಹ ಕ್ಯಾಪ್ಟನ್ ಅವ್ರು ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ಅಪೋಸ್ ಮಾಡ್ತಾರೆ. ಲೈಕ್ ನಾನ್ ಹೋಗ್ತೀನಿ, ಅವರೇ ಯಾಕೆ ಅಂತ ಕೇಳಿ ಅಪೋಸ್ ಮಾಡ್ತಾರೆ. ಬಟ್ ಇವ್ ಟೀಮ್ ಅಲ್ಲಿ ಸೆಲೆಕ್ಟ್ ಆದ್ಮೇಲೂ ಸಹ ಒಂದು ಡಿಸ್ಕಷನ್ ಅನ್ನೋದು ಇದ್ದೇ ಇರುತ್ತೆ. ಲೈಕ್ ನೆಗೆಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಇವ್ ಟೀಮ್ ಅಲ್ಲಿ. ಆ ರೀತಿ ಇತ್ತು. ಸೊ ಅವಾಗ್ಲೂ ಸ್ವಲ್ಪ ಸಾಕಷ್ಟು ಕಿರಿಕಿರಿ ಆಯ್ತು. ಆ ಟೈಮಲ್ಲೇ ಸಂಗೀತ ಶೃಂಗೇರಿ ಅವ್ರು ಹೇಳೋದು, ಇಂತಹ ಟೀಮ್ಗೆ ಓನರ್ ಆಗೋದಕ್ಕೆ ನನ್ಗೆ ನಾಚಿಕೆ ಆಗ್ತಿದೆ. ಲೈಕ್ ಸಾಕಷ್ಟು ನೆಗೆಟಿವಿಟಿ ಇದೆ ನಮ್ಮ ಟೀಮ್ ಅಲ್ಲಿ. ಓಕೆ, ಸೆಲೆಕ್ಟ್ ಆದ್ಮೇಲೂ ಕೂಡ ಲೈಕ್ ನೀವು ಗೆದ್ದು ಬಂದಿಲ್ಲ ಅಂದ್ರೆ ಅನ್ನೋದಾಗಿರ್ಬೋದು, ಅಥವಾ ಇವ್ರನ್ನ ಸೆಲೆಕ್ಟ್ ಮಾಡಬಾರ್ದಾಗಿತ್ತು, ನಾನು ಹೋಗಿದ್ರೆ ಅಂತ ಹೇಳೋದಾಗಿರ್ಬೋದು, ಈ ರೀತಿ ಎಲ್ಲ ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಸೊ ನಾಚಿಕೆ ಆಗ್ತಿದೆ ಅಂತ ಟೀಮ್ ಅಲ್ಲಿ ಕೋಆರ್ಡಿನೇಷನ್ ಅನ್ನೋದು ಒಂಚೂರು ಇಲ್ಲ ಅಂತ ಹೇಳಿ ಸಂಗೀತ ಶೃಂಗೇರಿ ಅವರು ಅಲ್ಲಿ ಸ್ವಲ್ಪ ಗರಂ ಆಗ್ತಾರೆ ಅಂತ ಹೇಳ್ಬೋದು. ಅಂಡ್ ಇನ್ನು ದೀಕ್ಷಿತ್ ಅವರು ಅಷ್ಟೇ, ನನ್ಗೆ ಅನ್ಸೋ ಪ್ರಕಾರ ಜಸ್ಟ್ ಮಾತಲ್ಲಿ ಹೇಳಿ ತೋರಿಸ್ತಾರೆ ಅಷ್ಟೇ ಅನ್ನಿಸ್ತಿದೆ. ಯಾಕಂದ್ರೆ ಸುಮಾರು ಸತಿ ನೋಡಿದೀನಿ, ಲೈಕ್ ಎಪಿಸೋಡ್ಸ್ ನ ನೋಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಎಲ್ರಿಗೂ ಸಹ ಚಾಲೆಂಜ್ ಮಾಡ್ಬೇಕಾದ್ರೆ ನೀನ್ ಇಲ್ಲೇ ಹೊಡಿತೀನಿ, ಇವಾಗ್ಲೇ ಹೊಡಿತೀನಿ, ಇಳಿತೀಯ ಆ ಕಡೆಗೆ ನೋಡ್ತೀಯಾ ಅಂತ ಹೇಳಿ ಸುಮಾರು ಸತಿ ಚಾಲೆಂಜಸ್ ಎಲ್ಲಾರ್ಗು ಹಾಕಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಲೈಕ್ ಅವರು ಥಿಂಕ್ ಮಾಡಿರೋ ರೀತಿ ಅವ್ರು ಕರ್ದಿದ ತಕ್ಷಣ ಅಲ್ಲೇನೋ ಒಂದು ಗೇಮ್ ಸೆಟಪ್ ಅನ್ನೋದು ರೆಡಿ ಆಗೋದಿಲ್ಲ, ರೆಡಿ ಆಗಿ ಆ ಕಡೆಗೆ ಇಳಿಸೋದಿಲ್ಲ ಅನ್ನೋದು ಗೊತ್ತಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಹೇಗೂ ಕಳ್ಸೋದಿಲ್ಲ, ಮಾತಲ್ಲಿ ಟಕ್ಕರ್ ಕೊಡೋದಕ್ಕೆ ಏನು ಕೊಡೋಣ ಬಿಡು ಅನ್ನೋ ರೀತಿ ಜಸ್ಟ್ ಮಾತಾಡಿ ತೋರಿಸ್ತಿದ್ದಾರೆ ಅಂತ ಅನಿಸ್ತಿದೆ. ಲೈಕ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಆಡ್ಬೇಕಾದ್ರೂ ಅಷ್ಟೇ, ಲೈಕ್ ಈ 4 ಜನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಶರಣ್ಯ ಅವ್ರಿಗಂತೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. 6 ಹಲಿಗೆಗಳನ್ನ ಇಟ್ಬಿಟ್ಟು ಸುಮಾರು ಹೊತ್ತು ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತಿದ್ರು. ಹಾಗೆ ಧನುಷ್ ಅವರು ಕೂಡ ಸುಮಾರು ಹೊತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತಿದ್ರು. ಫಸ್ಟ್ ಇಟ್ಟಿದ್ದೆ ಇವರಿಬ್ರು, ಬಟ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಇನ್ನೇನ್ ಬಜರ್ ಆಗುತ್ತೆ ಅನ್ನುವಂತಹ ಟೈಮಲ್ಲಿ, ಲೈಕ್ ಜಸ್ಟ್ ಒಂದು 10 ಸೆಕೆಂಡ್ಸ್ ಇದೆ ಅನ್ನುವಂತಹ ಟೈಮಲ್ಲಿ, 10 ಸೆಕೆಂಡ್ಸ್ ಇಲ್ಲ, ಧನುಷ್ ಅವ್ರದ್ದು ಪಾಪ 5 ಸೆಕೆಂಡ್ಸ್ ಇದೆ ಅನ್ನುವಂತಹ ಟೈಮಲ್ಲಿ ಬಿದ್ದೋಯ್ತು. ಅಂಡ್ ಶರಣ್ಯ ಅವ್ರದ್ದು ಸಹ ಅದೇ ರೀತಿ ಆಗಿತ್ತು. ಬಟ್ ಅವರು 5 ಹಲಿಗೆಗಳನ್ನ ಇಟ್ಟು ನೆಕ್ಸ್ಟ್ ಹೇಗೋ ಬಚಾವ್ ಆದ್ರು. ಬಟ್ ದೀಕ್ಷಿತ್ ಅವರಾಗಿರ್ಬೋದು, ಸಹನಾ ಅವರಾಗಿರ್ಬೋದು, ಸಹನಾ ಅವರ ಎಫರ್ಟ್ಸ್ ಗಳು ಕೂಡ ತುಂಬಾನೇ ಎದ್ದು ಕಾಣಿಸ್ತಿತ್ತು. ಲೈಕ್ 5 ಇಡೋದಾಗಿರ್ಬೋದು, 6 ಇಡೋದಾಗಿರ್ಬೋದು ಟ್ರೈ ಮಾಡ್ತಿದ್ರು. ಬಟ್ ದೀಕ್ಷಿತ್ ಅವರು 4 ಮೇಲ್ ಹೋಗೇ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಅವ್ರು ಮಾತಾಡಿದ ರೀತಿನೂ ಸಹ ಲೈಕ್ ಟಾಸ್ಕ್ ಎಲ್ಲ ಆದ್ಮೇಲೆ 4 ಅಷ್ಟೇ ಇಟ್ಟಿರೋದು, 4 ಹೈಯೆಸ್ಟ್ ಅಂತ ಅನ್ಕೊಂಡಿದೀನಿ ನಾನು ಅಂತ ಹೇಳ್ತಿದ್ರು. ಅಲ್ಲಿ ಸಂಗೀತ ಶೃಂಗೇರಿ ಟೀಮ್ ಓನರ್ ಬಡ್ಕೊಂತಿದ್ದಾರೆ, ಇನ್ನೊಂದ್ ಇಡಕ್ ಟ್ರೈ ಮಾಡು ಅಂತ. ಲೈಕ್ ಯಾರ ಮಾತನ್ನು ಸಹ ಕಿವಿ ಮೇಲೆ ಹಾಕೊಂತಿರ್ಲಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ ಲೈಕ್ 6 ಇಟ್ಟಿದ್ದೀರಾ ಸಾಕು, 6 ಇಟ್ಟಿದ್ದೀರಾ, ನಿಂದೆ ಹೈಯೆಸ್ಟ್ ಸಾಕು ಅಂತ ಹೇಳಿ ಧನುಷ್ ಅವ್ರಿಗೂ ಹೇಳ್ತಿದ್ರು, ಹಾಗೆ ಶರಣ್ಯ ಅವ್ರಿಗೂ ಸಹ ಹೇಳ್ತಿದ್ರು. ಸೊ 6 ಇಟ್ಟಿದಾರಲ್ವಾ ಅಂತ ಹೇಳಿ ಅದ್ರ ಬಗ್ಗೆ ಒಂಚೂರು ಕಾನ್ಸಂಟ್ರೇಷನ್ನೇ ಮಾಡಿಲ್ಲ ಅವರು. ಜಸ್ಟ್ 4 ಇಟ್ಬಿಟ್ಟು ಬಜರ್ ಆಗೋ ಟೈಮ್ಗೆ ಇಡೋಣ ಅಂತ ಹೇಳಿ ಅನ್ಕೊಂಡಿದ್ರಂತೆ. ಲೈಕ್ ಇವ್ರಿಗೆ ಹಿಂಗ್ ಗೊತ್ತಿತ್ತು ಬಜರ್ ಯಾವಾಗ ಆಗತ್ತೆ, ಬಜರ್ ಆಗೋ ಟೈಮಲ್ಲಿ ಒಂದ್ ಇಟ್ಬಿಡೋಣ ಅಂತ ಹೇಳಕ್ಕೆ. ಲೈಕ್ ಬಜರ್ ಆಗೋ ಟೈಮಲ್ಲಿ ಒಂದ್ ಇಡಕ್ ಹೋದಾಗ್ಲೂ ಸಹ ಏನಾದ್ರು ಒಂಚೂರು ಮಿಸ್‌ಪ್ಲೇಸ್ ಆಯ್ತು ಅಂತಂದ್ರೆ ಇಟ್ಟಿರೋದೆಲ್ಲ ವೇಸ್ಟ್ ಆಗಿ ಬಿದ್ದೋಗುತ್ತೆ. ಸೊ ಆಡುವಂತಹ ಟ್ಯಾಲೆಂಟ್ ಇಲ್ದಿದ್ರೂ ಸಹ ಮಾತಲ್ಲಿ ಟ್ಯಾಲೆಂಟ್ ತೋರ್ಸ್ಕೊಳ್ಳುವಂತಹ ವ್ಯಕ್ತಿ ದೀಕ್ಷಿತ್ ಅಂತ ಹೇಳಿ ನನ್ಗನ್ಸ್ತಿದೆ. ಅಂಡ್ ಎಸ್, ಅಫ್‌ಕೋರ್ಸ್ ಈ ಒಂದು ಆಟದಲ್ಲಿ ಗೆಲ್ಲೋದು ಶರಣ್ಯ ಮತ್ತೆ ನಮ್ಮ ಸಹನಾ ಅವರು. ಪಾಪ ಧನುಷ್ ಅವ್ರದ್ದು ಇನ್ನೇನು 5 ಸೆಕೆಂಡ್ಸ್ ಇದ್ದಾಗ ಬೀಳುತ್ತೆ. ಸೊ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಏನು ಸಹ ಮಾಡೋದಕ್ಕಾಗೋದಿಲ್ಲ. ಫೈನಲ್ ಆಗಿ ಆನ್ ದ ಲಕ್ ಬೇಸಿಸ್ ಅಂತಾನೆ ಹೇಳ್ಬೋದು, ಸಹನಾ ಮತ್ತೆ ನಮ್ಮ ಶರಣ್ಯ ಅವರು ವಿನ್ ಆಗ್ತಾರೆ. ಸೊ ಇವರಿಬ್ಬರ ಟೀಮ್
ಟೀಮಲ್ಲೂ ಕೂಡ ಮತ್ತೆ ಇನ್ನೊಂದು ಮ್ಯಾಚ್ ಅನ್ನ ಆಡಿಸ್ತಾರೆ. ಅವಾಗ ನೆಕ್ಸ್ಟ್ ಇನ್ನೊಂದು ಆಟ ಆಡೋದಕ್ಕೆ ಬರೋದು ವಿನಯ್ ಗೌಡ ಅವರ ಟೀಮ್ ಇಂದ ಸೆಲೆಕ್ಟ್ ಆಗಿ ಬರೋದು ಲಿಖಿತ್ ಅವರು, ಚಂದನ್ ಶೆಟ್ಟಿ ಅವರ ಟೀಮ್ ಇಂದ ಬರೋದು ನಮ್ಮ ಚರಣ್ ಶೆಟ್ಟಿ ಅವರು ಬರ್ತಾರೆ. ಆಕ್ಚುಲಿ ಚರಣ್ ಶೆಟ್ಟಿ ಅವರು ಬಂದಾಗ ತುಂಬಾನೇ ಹೈಪ್ ಕೊಡ್ತಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಿದೆ. ಈ ವ್ಯಕ್ತಿ ಬಿಗ್ ಬಾಸ್ ಸೀಸನ್ 13ಗೆ ಸೆಲೆಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಲೈಕ್ ಒಂಥರ ಮುಗ್ಧತೆ ತೋರಿಸ್ತಾರೆ, ಕಂಪ್ಲೀಟ್ ಮುಗ್ಧತೆನ ಅಥವಾ ಡ್ರಾಮಾ ಮಾಡ್ತಿದಾರಾ ಗೊತ್ತಾಗ್ತಿಲ್ಲ. ಬಟ್ ನೋಡಕ್ ಎಂಟರ್ಟೈನಿಂಗ್ ಆಗಿದೆ. ಬಿಗ್ ಬಾಸ್ ಮನೆಗೆ ಈ ರೀತಿಯಾದಂತಹ ಒಂದು ಫ್ಯಾಕ್ಟರ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂತಹ ಎಲ್ಲಾ ಚಾನ್ಸಸ್ ಇದೆ. ಸೊ ಚರಣ್ ಶೆಟ್ಟಿ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ನೋಡೋದಕ್ಕೆ ಯಾರೆಲ್ಲ ವೇಟ್ ಮಾಡ್ತಿರ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ಪರ್ಸನಲ್ ಆಗಿ ಕೇಳಿದರೆ ಎಸ್ ಅಫ್ಕೋರ್ಸ್ ಚರಣ್ ಶೆಟ್ಟಿ ಅವರು ಬರ್ಬೇಕು. ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಸ್ಟೇಜ್ ಮೇಲೂ ನೋಡಿ ಬೇಕಾದ್ರೆ ಅವ್ರು ಬಂದಾಗ ಒಂದು ಒಳ್ಳೆ ಹೈಪ್ ಕೊಡ್ತಾರೆ. ಬೇರೆ ಯಾರ ಕೈಯಲ್ಲೂ ಸಹ ಆ ರೀತಿ ಎಂಟರ್ಟೈನ್ಮೆಂಟ್ ಮಾಡಿಸೋದಿಲ್ಲ. ಬಟ್ ಚರಣ್ ಶೆಟ್ಟಿ ಅವ್ರು ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅಂಡ್ ಹಾಗೆ ಲಿಖಿತ್ ಅವ್ರ ತಂದೆ ಗೊಂದಿ ಅವ್ರು ಬಂದಾಗಲೂ ಸಹ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದಿರುತ್ತೆ. ಬಟ್ ಅವ್ರು ಮಾತಾಡೋ ರೀತಿ ಅದು ಎಂಟರ್ಟೈನ್ಮೆಂಟ್ ಅನ್ನೋ ರೀತಿ ತೋರಿಸ್ತಿದ್ದಾರೆ. ಬಟ್ ಚರಣ್ ಶೆಟ್ಟಿ ಅವ್ರು ನಡ್ಕೊಳ್ಳೋ ರೀತಿ, ಲೈಕ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಂತ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಇದೆಲ್ಲವೂ ಸಹ ಒಂದು ರೀತಿ ಎಂಟರ್ಟೈನ್ ಆಗಿ ಕಾಣಿಸ್ತಿರುತ್ತೆ. ಸೊ ಚರಣ್ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಎಲಿಮೆಂಟ್ ಅಂತ ಹೇಳಿ ನಂಗೆ ಅನಿಸ್ತಿದೆ. ಹೋದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಂಡ್ ತುಂಬಾ ಸ್ಟ್ರಾಂಗ್ ಕೂಡ ಇದ್ದಾರೆ. ಜಸ್ಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಮುಗ್ಧರು ಅನ್ನೋ ರೀತಿ ತೋರಿಸ್ಕೊತಿದ್ದಾರೆ ಅಂದಿದ ತಕ್ಷಣ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸೋದಕ್ಕಾಗೋದಿಲ್ಲ. ಆಕ್ಚುಲಿ ಚರಣ್ ಶೆಟ್ಟಿ ಅವರು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಲಿಖಿತ್ ಅವ್ರ ಜೊತೆ ಆಡಿದಾಗ ನಮ್ಮ ಚರಣ್ ಶೆಟ್ಟಿ ಅವ್ರು ಇವರಿಬ್ಬರಿಗೂ ಸಹ ಒಂದು ಟಾಸ್ಕ್ ಅಂತ ಕೊಡ್ತಾರೆ. ಲೈಕ್ 2 ರಿಂಗ್ ಕೊಟ್ಬಿಟ್ಟು ರಿಂಗನ್ನು ತಗೊಂಡೋಗಿ ಅವರ ಕಡೆ ಇರುವಂತಹ ಪೋಲ್ಗೆ ಒಂದು ಮಳೆನ ಹೊಡೆದಿರ್ತಾರೆ. ಆ ಮಳೆಗೆ ತಗ್ಲಾಕ್ಬೇಕು. ಯಾರು ಕರ್ಕೊಂಡೋಗಿ ತಗ್ಲಾಕ್ತಿರೋ ಸೊ ಅವ್ರು ವಿನ್ನರ್ ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಚರಣ್ ಶೆಟ್ಟಿ ಅವರು ಲೈಕ್ ಬೆಸ್ಟ್ ಆಫ್ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡಲ್ಲೂ ಸಹ ಚರಣ್ ಶೆಟ್ಟಿ ಅವರು ಲಿಖಿತ್ ಅವ್ರ ಬೆರ್ಸನೆ ರಿಂಗನ್ನು ಎಳ್ಕೊಂಡು ಪೋಲ್ ಹತ್ರ ಹೋಗಿರ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಮಿಸ್ ಆಗಿ ಏನೋ ಸ್ವಲ್ಪ ಒಂಚೂರು ಫ್ರೀ ಬಿಟ್ಟಾಗ, ಚರಣ್ ಅವ್ರು ಫ್ರೀ ಬಿಟ್ಟಾಗ ಲಿಖಿತ್ ಅವರು ಆ ರಿಂಗನ್ನು ಕಿತ್ಕೊಂಡು ಹೋಗಿ ಅವರ ಒಂದು ಟೀಮ್ ಪೋಲ್ ಹತ್ರ ಹಾಕೊಳ್ತಾರೆ. ಸೊ 2 ರೌಂಡಲ್ಲೂ ಸಹ ಇದೇ ಮಿಸ್ಟೇಕ್ ಆಗುತ್ತೆ. ಚರಣ್ ಶೆಟ್ಟಿ ಅವ್ರಿಗೆ ನನಗನ್ಸೋ ಪ್ರಕಾರ ತುಂಬಾನೇ ಸ್ಟ್ರೆಂತ್ ಇದೆ. ಬಟ್ ತಲೆ ಉಪಯೋಗಿಸಿ ಆಟ ಆಡ್ತಿಲ್ಲ ಅಂತ ಅನ್ಸುತ್ತೆ. ಲೈಕ್ ಲಿಖಿತ್ ಅವ್ರು ಕಂಪ್ಲೀಟ್ ಆಗಿ ಕವರ್ ಮಾಡಿ ಇಟ್ಕೋತಿದ್ರು. ಲೈಕ್ ರಿಂಗ್ನ ಹೇಳಿದ್ರು ಅಂದ್ರೆ ಲಿಖಿತ್ ಅವರೇ ಅವ್ರ ಜೊತೆ ಹೊರಟೋಗ್ತಿದ್ರು. ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಬಟ್ ಒಂದು ರಿಂಗ್ನ ಬಿಡ್ತಿರ್ಲಿಲ್ಲ. ಬಟ್ ಚರಣ್ ಶೆಟ್ಟಿ ಏನಾಗೋಯ್ತು ಅಂದ್ರೆ ಜಸ್ಟ್ ಹಿಂಗೆ ಹಿಡ್ಕೊಂಡು ಹೋಗಿ ಅವ್ರ ಪೋಲ್ ಹತ್ರ ನಿಂತ್ಕೋತಿದ್ರು. ಬಟ್ ಲಿಖಿತ್ ಅವ್ರ ಕೈಯಿಂದ ಹೇಗೆ ಕಿತ್ಕೋಬೇಕು ಅದನ್ನ ಅನ್ನೋದ್ರ ಬಗ್ಗೆ ಅವ್ರ ಸ್ಟ್ರಾಟಜಿ ಯೂಸ್ ಮಾಡಿಲ್ಲ ಅಂತ ಅನ್ನಿಸ್ತು. ಸೊ ಒಂಚೂರು ತಲೆ ಉಪಯೋಗಿಸಿ ಹಾಡುವಂತಹ ವ್ಯಕ್ತಿ ಆಗಿದ್ರೆ ಲೈಕ್ ಅಲ್ಟಿಮೇಟ್ ಅಂತ ಹೇಳ್ಬೋದಾಗಿತ್ತು. ಎಂಟರ್ಟೈನ್ಮೆಂಟ್ ಅಲ್ಲಿ ಎಸ್ ಮುಂದೆ ಇದ್ದಾರೆ. ಆ್ಯಂಡ್ ಸ್ಟ್ರಾಂಗ್ ಆಗಿರೋದ್ರಲ್ಲಿ, ಫಿಸಿಕಲ್ ಟಾಸ್ಕ್ಗೆ ಹೋಗೋದ್ರಲ್ಲಿ ಎಸ್ ಅಫ್ಕೋರ್ಸ್ ಮುಂದೆ ಇದ್ದಾರೆ. ಸ್ವಲ್ಪ ತಲೆ ಉಪಯೋಗಿಸಿ ಆಡುವಂತಹ ಆಟದಲ್ಲೂ ಮುಂದೆ ಇದ್ದಿದ್ರೆ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಚರಣ್ ಶೆಟ್ಟಿ ಅನ್ನೋ ರೀತಿ ಇರೋರು. ಲೈಕ್ ನೋಡುವ ಮುಂದೆ ಬರುವಂತಹ ದಿವಸಗಳಲ್ಲಿ ಇವು ಬೇರೆ ಕಂಟೆಸ್ಟೆಂಟ್ ಜೊತೆ ಎಲ್ಲ ಇದ್ದು ಸ್ವಲ್ಪ ಶಾರ್ಪ್ ಆಗ್ತಾರ ಇಲ್ವಾ, ಲೈಕ್ ತಲೆ ಉಪಯೋಗಿಸಿ ಹೇಗೆ ಟಾಸ್ಕ್ಗಳನ್ನು ಆಡಬೇಕು ಅನ್ನೋದು ತಿಳ್ಕೊತಾರ ಇಲ್ವಾ ಅಂತ ನೋಡೋಣ. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಫೈನಲ್ ಆಗಿ ಬೆಸ್ಟ್ ಆಫ್ 3 ರೌಂಡ್ಸು ಮಾಡೋದಕ್ಕೆ ಹೋಗೋದಿಲ್ಲ. 2 ರೌಂಡಲ್ಲೇ ಲಿಖಿತ್ ಅವರು ವಿನ್ ಆಗ್ತಾರೆ. ಸೊ 2 ರೌಂಡಲ್ಲೂ ಅವರೇ ವಿನ್ ಆದರು ಅಂತ ಹೇಳಿ ಫೈನಲ್ ಆಗಿ ವಿನಯ್ ಅವರ ಟೀಮ್ ವಿನ್ ಆದಮೇಲೆ 500 ಪಾಯಿಂಟ್ಸ್ ಟೋಟಲ್ ಆಗಿ ಅವ್ರದ್ದಿರುತ್ತೆ. ಆ್ಯಂಡ್ ಸಂಗೀತಾ ಮೇಡಮ್ ಮತ್ತು ಶ್ರುತಿ ಮೇಡಮ್ ಅವರ ಟೀಮ್ದು 200 ಪಾಯಿಂಟ್ಸ್ ಇರುತ್ತೆ. ಚಂದನ್ ಶೆಟ್ಟಿ ಅವ್ರದ್ದು ಜಸ್ಟ್ 100 ಪಾಯಿಂಟ್ಸ್ ಇದ್ದು ಲೀಸ್ಟಲ್ಲಿರುತ್ತೆ. ಸೊ ಫಸ್ಟೇ ನಿರಂಜನ್ ಅವ್ರು ಎಪಿಸೋಡ್ ಸ್ಟಾರ್ಟ್ ಆಗಬೇಕಾದ್ರೇ ಹೇಳಿರ್ತಾರೆ ಲೈಕ್ ಇವತ್ತು ಟಾಪ್ 2 ಅಲ್ಲಿ ಯಾವ ಟೀಮ್ ಬರುತ್ತೆ ಅವ್ರಿಗೆ ಅಡ್ವಾಂಟೇಜ್ ಇದೆ. ಲೀಸ್ಟಲ್ಲಿ ಯಾರು 2 ಟೀಮ್ಸ್ ಇರುತ್ತೆ ಅವ್ರಿಗೆ ಒಂದು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಹೇಳಿರ್ತಾರೆ. ಲೈಕ್ ಟಾಪ್ 2 ಅಲ್ಲಿ ಇವಾಗ ಸದ್ಯಕ್ಕೆ ವಿನಯ್ ಗೌಡ ಅವರಿದ್ರು. ಆ್ಯಂಡ್ ಸಂಗೀತ ಶೃಂಗೇರಿ ಅವ್ರದ್ದು ಮತ್ತು ಶ್ರುತಿ ಮೇಡಮ್ ಅವರದ್ದು ಟೈ ಆಗಿರುತ್ತೆ. ಸೊ ಟೈ ಆದಾಗ ಇವರಿಬ್ಬರಿಗೂ ಸಹ ಒಂದು ಮ್ಯಾಚನ್ನು ಆಡಿಸ್ತಾರೆ. ಇವರಿಬ್ಬರಿಗೂ ಒಂದು ಆಟನ ಕೊಟ್ಟಾಗ, ಈ 2 ಟೀಮ್ಗಳಿಗೆ ಒಂದು ಆಟನ ಕೊಟ್ಟಾಗ ಶ್ರುತಿ ಮೇಡಮ್ ಅವರ ಟೀಮ್ ಕಡೆಯಿಂದ ಮೋನಿಕಾ ಅವ್ರು ಬರ್ತಾರೆ. ಆ್ಯಂಡ್ ಇನ್ನು ಸಂಗೀತ ಶೃಂಗೇರಿ ಅವರ ಟೀಮ್ ಕಡೆಯಿಂದ ದೀಪಕ್ ಅವ್ರು ಬರ್ತಾರೆ. ಆ್ಯಕ್ಚುಲಿ ದೀಪಕ್ ಅವ್ರಿಗೆ ಚಾನ್ಸೇ ಸಿಗಲ್ಲ ಆ ಟೀಮಲ್ಲಿ. ಫೈನಲಿ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಬೌಲ್ ಇಟ್ಟಿರ್ತಾರೆ, ಬೌಲ್ಗೆ ಬಾಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕಬೇಕು. ಸೊ ಈ ಒಂದು ಆಟದಲ್ಲೂ ಕೂಡ ದೀಪಕ್ ಅವ್ರು ವಿನ್ ಆಗ್ತಾರೆ. ಸೊ ಸಂಗೀತ ಶೃಂಗೇರಿ ಅವರ ಟೀಮ್ ಟಾಪ್ 2ಗೆ ಹೋಗುತ್ತೆ. ಶ್ರುತಿ ಮೇಡಮ್ ಅವರ ಟೀಮ್ ಟಾಪ್ 3ನಲ್ಲಿ ಉಳ್ಕೊಳ್ಳುತ್ತೆ. ಹಾಗೆ ಚಂದನ್ ಶೆಟ್ಟಿ ಅವ್ರದ್ದು ಆ್ಯಸ್ ಯೂಶುವಲ್ ಲೀಸ್ಟಲ್ಲೇ ಇದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಿಂದನೂ ಸಹ ಲೀಸ್ಟಲ್ಲೇ ಇದೆ. ಸೊ ಫೈನಲ್ ಆಗಿ ಎಲ್ಲ ಟೀಮ್ ಗೇಮ್ಸ್ ಮುಗಿದಿದೆ ಇವತ್ತಿಗೆ. ಆ್ಯಂಡ್ ಟಾಪ್ 2 ಅಲ್ಲಿರೋರಿಗೆ ಸದ್ಯಕ್ಕೆ
ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಯಿಂದ ಎಲಿಮಿನೇಟ್ ಆಗುವಂತಹ ಒಂದು ಪ್ರೋಸೆಸ್ ಇಂದ ಅವರು ಬಚಾವಾಗಿದ್ದಾರೆ. ಇದೇ ಅಡ್ವಾಂಟೇಜ್ ಅವ್ರಿಗೆ. ಅಂಡ್ ಇನ್ನು ಲೀಸ್ಟ್ 2 ಅಲ್ಲಿರುವಂತಹ ಟೀಮ್ ಕಡೆಯಿಂದ ಯಾರಾದ್ರೂ ಮನೆಗೆ ಹೋಗುವಂತಹ ಚಾನ್ಸಸ್ ಇದೆ. ಸೊ ನೋಡುವ ಯಾರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಯಿಂದ ಮನೆಗೆ ಹೋಗ್ತಾರೆ ಅಂತ ಹೇಳಿ. ಅಂಡ್ ಇನ್ನು ಇಷ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ನಡೆಯೋದು. ನನ್ಗಂತೂ ಇದ್ರಲ್ಲಿ ಹೈಪ್ ಕ್ರಿಯೇಟ್ ಆಗಿದ್ದು ಅಂತಂದ್ರೆ ಚರಣ್ ಶೆಟ್ಟಿ ಅವರು ಅಂಡ್ ಕುಮಾರಿ ಬಗ್ಗೆನೂ ಸಹ ಸಾಕಷ್ಟು ಜನ ಕೇಳ್ತಿದ್ದೀರಾ. ಕುಮಾರಿ ಅವರು ಕೂಡ ಎಪಿಸೋಡ್ಸ್ ಗಳಲ್ಲಿ ಕಾಣಿಸ್ತಿಲ್ಲ. ಸೊ ಇವರು ಎಲಿಮಿನೇಟ್ ಆಗಿದಾರ ಅಥವಾ ಬಿಗ್ ಬಾಸ್ ಅವರೇ ಇವ್ರನ್ನ ಇಟ್ಕೊಂಡು ಏನಾದ್ರು ಒಂದು ಗೇಮ್ ಪ್ಲಾನ್ ಮಾಡ್ತಿದಾರಾ, ಇದ್ರ ಬಗ್ಗೆ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ. ಲೈಕ್ ಒಂದಷ್ಟು ದಿವಸ ಲಾಂಗ್ ಗ್ಯಾಪ್ ತಗೊಂಡಿದ್ದೆ. ಯಾಕೆ ಅಂತಂದ್ರೆ ನನ್ಗೆ ಅಗ್ನಿ ಪರೀಕ್ಷೆ ನೋಡೋದಕ್ಕೆ ಎಲ್ಲೋ ಒಂದ್ ಕಡೆ ಒಂಚೂರು ಇಂಟ್ರೆಸ್ಟ್ ಕಡಿಮೆ ಆಗೋಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಲೈಕ್ ನಾನ್ ಎಕ್ಸ್ಪೆಕ್ಟ್ ಮಾಡೋ ರೀತಿ ಇರ್ಲಿಲ್ಲ ಕಂಟೆಸ್ಟೆಂಟ್ ಗಳಾಗಿರ್ಬೋದು ಅಥವಾ ಅವ್ರು ಆಡ್ತಿದ್ದಂತಹ ರೀತಿ ಆಗಿರ್ಬೋದು. ನನ್ನ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ಗೆ ಇರ್ಲಿಲ್ಲ ಆ ಸೆಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು. ಸೊ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಲೈಕ್ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ಏನಾದ್ರೂ ಒಂದ್ ಸಿಗುತ್ತೆ ಮಾತಾಡಕ್ಕೆ ಇಂಟ್ರೆಸ್ಟ್ ಕೂಡ ಇರುತ್ತೆ. ಬಟ್ ಇಂಟ್ರೆಸ್ಟೇ ಬರ್ತಿಲ್ಲ ಅಂತಂದಾಗ ವಿಡಿಯೋಸ್ ಮಾಡಕ್ ನನ್ಗೂ ಸಹ ಬೋರಿಂಗ್ ಆಗಿತ್ತು. ಬಟ್ ಎಪಿಸೋಡ್ಸ್ ಗಳು ನೋಡ್ತಾ 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 ಎಲ್ಲೋ ಒಂದ್ ಕಡೆ ಇಷ್ಟ ಆಯ್ತು. ಬಟ್ ಇನ್ಮೇಲೆ ಇಂಡಿವಿಜುವಲ್ ಟಾಸ್ಕ್ ಗಳನ್ನ ಕೊಡ್ತಾ ಹೋಗ್ತಾರೆ. ಲೈಕ್ ಸೆಲೆಕ್ಟ್ ಮಾಡೋದೇ 3 ಜನನ, ಅದ್ರಲ್ಲಿ ಟೀಮ್ ಇಟ್ಕೊಂಡು ಹೇಗ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ತಲೆನಲ್ಲಿತ್ತು. ಸೊ ಇವಾಗ ಇಂಡಿವಿಜುವಲ್ ಗೇಮ್ಸ್ ಗಳು ಸ್ಟಾರ್ಟ್ ಆಗಿದೆ. ಇಂಡಿವಿಜುವಲ್ ಆಗಿ ಅವರ ಕೇಪಬಿಲಿಟೀಸ್ ಎಲ್ರಿಗೂ ಸಹ ತೋರ್ಸೋದಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಿದೆ. ಈ ಟೀಮ್ ಅಂತ ಇದ್ದಾಗ ಲೈಕ್ ಟೀಮ್ ಲೀಡರ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವರೇ ಹೋಗ್ಬೇಕಾಗತ್ತೆ. ಟೀಮ್ ಲೀಡರ್ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡೋ ರೀತಿ ಕೂಡ ನನ್ಗೆ ಒಂದೊಂದ್ ಕಡೆ ಕಾಣಿಸ್ತಿತ್ತು. ಟೀಮ್ ಲೀಡರ್ಸು ಕೂಡ ಕೇಪಬಲ್ ಇರುವಂತಹ ಪರ್ಸನ್ಸ್ ನ ಒಂದೊಂದ್ಸತಿ ಸೆಲೆಕ್ಟ್ ಮಾಡಿಲ್ಲ ಅನ್ನೋದು ಸಹ ಅರ್ಥ ಆಗ್ತಿತ್ತು. ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಿತ್ತು. ಸೊ ಇದಕ್ಕೋಸ್ಕರ ನೋಡೋದಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅಂಡ್ ರಿವ್ಯೂಸ್ ಮಾಡೋದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಬಟ್ ಇನ್ಮೇಲೆ ಇಂಡಿವಿಜುವಲ್ ಟಾಸ್ಕ್ ಗಳು ಸ್ಟಾರ್ಟ್ ಆಗುತ್ತೆ. ಅವರವರ ಕೇಪಬಿಲಿಟೀಸ್ ನ ಅವ್ರಿಗೆ ತೋರಿಸ್ಕೊಳ್ಳೋದಕ್ಕೆ 100% ಎಫರ್ಟ್ಸ್ ಗಳನ್ನ ಹಾಕೇ ಹಾಕ್ತಾರೆ. ಸೊ ನೋಡುವ ಯಾರು 3 ಜನ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಇನ್ನೇನು ಅಗ್ನಿ ಪರೀಕ್ಷೆ ಮುಗಿದು ಬಿಗ್ ಬಾಸ್ ಸೀಸನ್ 13ಗೆ ಹೋಗ್ತಾರೆ ಅಂತ ಹೇಳಿ ನೋಡುವ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಇಷ್ಟು ಜನಗಳಲ್ಲಿ ಯಾರು ಬಿಗ್ ಬಾಸ್ ಸೀಸನ್ 13ಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಪ್ರಕಾರ ಯಾರು ಹೋಗ್ಬೋದು ಅಂತಂದ್ರೆ ಲೈಕ್ ಒಂದು ಹೆಸರಂತೂ ಫಿಕ್ಸ್ ಅಂತ ಹೇಳ್ಕೊತೀನಿ. ಲೈಕ್ ಚರಣ್ ಶೆಟ್ಟಿ ಅವರು ಹೋಗ್ತಾರೆ ಅನ್ನುವಂಥದ್ದು ನನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್. ನನ್ಗೆ ಅಷ್ಟಿದೆ ಚರಣ್ ಶೆಟ್ಟಿ ಅವರು ಹೋಗ್ತಾರೆ ಅಂತ ಹೇಳಿ. ಅಂಡ್ ಇನ್ನು ಯಾರು ಹೋಗ್ತಾರೆ ಇವ್ರ ಜೊತೆ ಇನ್ನಿಬ್ರು ಯಾರು ಇರ್ಬೋದು. ಲೈಕ್ ಕುಮಾರಿ ಅವರು ಹೋಗ್ತಾರಾ ಇಲ್ವಾ ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ನೊಬ್ರು ಯಾರು ಹೋಗ್ಬೋದು ಅನ್ನೋದನ್ನ ನೀವೇ ತಿಳಿಸಿ. ಅಂಡ್ ನನ್ಗನ್ಸೋ ಪ್ರಕಾರ 3 ಜನ ಅಲ್ಲ 5 ಜನ ಹೋಗುವಂತಹ ಚಾನ್ಸಸ್ ಇದೆ. ಲೈಕ್ 3 ಮೆಂಬರ್ಸ್ ನ ಬಿಟ್ಟು ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ತಿರ್ತಾರಲ್ಲ ನಿರಂಜನ್ ದೇಶಪಾಂಡೆ ಅವರು ಪ್ರತಿಯೊಂದು ಎಪಿಸೋಡ್ ಅಲ್ಲೂ. ಸೊ ಆ ರೀತಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟು ಇನ್ನೂ ಇಬ್ರು ಎಕ್ಸ್ಟ್ರಾ ಆಡ್ ಆನ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ನಂಗೆ ಅನ್ಸುತ್ತೆ. ಸೊ ಮುಂದೆ ಬರುವಂತಹ ಎಪಿಸೋಡ್ ಗಳಲ್ಲಿ ನೋಡುವ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.